ಹಾಯ್ ಹಲೋ ವೆಲ್ಕಮ್ ಟು ಅಖಿಲ ಪ್ರಭು ಚಾನಲ್. ನಾವಿವತ್ತು ಜರ್ನಲ್ ಬರೆಯೋಣ. ಏನು ಜರ್ನಲಿಂಗ್ ಅಂದರೆ ನಮ್ಮ ಎಮೋಷನ್ಸ್ನ ಅಕ್ಷರ ರೂಪಕ್ಕೆ ತರೋದು. ನಾನಿವತ್ತು ಬರೀತಾ ಇರೋದು ಸೆಲ್ಫ್ ಕೇರ್. ಬನ್ನಿ ಬರೆಯೋಣ. ನೋಡಿ, ನಾರ್ಮಲ್ ಆಗಿ ಡೈರಿ ಬರೆಯೋದು ಬೇರೆ, ಈ ಥರ ನಾವು ಜರ್ನಲ್ನ ಬರೀಬೇಕಾದ್ರೆ ಇದನ್ನು ಆರ್ಟ್ ಜರ್ನಲ್ ಅಥವಾ ಜಂಕ್ ಜರ್ನಲ್ ಅಂತ ಕರಿತೀವಿ. ಈ ಥರ ನಾವು ಡೆಕೋರೇಟ್ ಮಾಡ್ತಾ ನಾವು ಜರ್ನಲ್ನ ಬರಿತಾ ಹೋದರೆ ಅದು ನೋಡೋಕ್ಕೂ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ವಾಪಸ್ ನಮ್ಗೆ ಅದು ನೋಡೋಕ್ಕೂ ಚೆನ್ನಾಗಿ ಅನಿಸುತ್ತೆ. ಸೊ ಕಲರ್ಫುಲ್ ಆಗಿರುತ್ತೆ. ನೋಡಿ ನಾನು ಹೆಂಗೆ ಬರಿತಾ ಹೋಗ್ತೀನಿ ಅಂತ. ನೋಡಿ, ಪ್ಲೇನ್ ಪೇಪರ್ಗೆ ನಾನು ನ್ಯೂಸ್ ಪೇಪರ್ ಕಟ್ ಮಾಡಿ ಹಚ್ತಾ ಇದ್ದೀನಿ. ಏನು ಬೇಕಾದ ನೀವು ಮಾಡ್ಕೋಬೋದು, ಕಲರ್ ಪೇಪರ್ಸ್ನ ಹಚ್ಕೋಬೋದು. ಒಟ್ಟು ಇಂಟ್ರೆಸ್ಟಿಂಗ್ ಆಗಿ ಮಾಡಬೇಕಾಗುತ್ತೆ. ನೋಡಿ, ನಾನು ಹೆಡ್ಡಿಂಗ್ ಬರಿತಾ ಇದ್ದೀನಿ ಸೆಲ್ಫ್ ಕೇರ್ ಅಂತ. ಏನು ಸೆಲ್ಫ್ ಕೇರ್ ಅಂದರೆ ಓನ್ಲಿ ನಮ್ಮ ಸೆಲ್ಫ್ ಕೇರ್ ಅಂದರೆ ಬಾಡಿ ಅಥವಾ ಫೇಸ್ ಮೇಕಪ್ ಅಂತಲ್ಲ. ನಮ್ಮ ಮೈಂಡ್, ನಮ್ಮ ಬಾಡಿ, ನಾವು ಏನು ಮಾಡಿದರೆ ಖುಷಿಯಾಗಿರ್ತೀವಿ, ಫಿಸಿಕಲ್ ಆಗಿ, ಮೆಂಟಲ್ ಆಗಿ, ಯಾವುದನ್ನು ಮಾಡಿದರೆ ನಾವು ಖುಷಿಯಾಗಿರ್ತೀವಿ ಅನ್ನೋದ್ರ ಬಗ್ಗೆ ನಾನು ಬರಿತಾ ಹೋಗ್ತೀನಿ. ನನ್ನ ಓನ್ ಆಗಿ ನಾನು ಬರಿತೀನಿ. ನಿಮಗೇನು ಅನಿಸುತ್ತೋ ನಿಮ್ಮ ಡೈರಿನಲ್ಲಿ ನೀವು ಬರ್ಕೋಬೋದು. ಅದಾದಮೇಲೆ ನಾವು ಈ ಡೈರಿನಲ್ಲಿ ಏನು ಬರಿತೀವಿ, ಏನು ಮಾಡ್ತೀವಿ, ನಮಗೇನಾದರೆ ಸಂತೋಷ ಆಗುತ್ತೆ, ನಾವು ಏನು ಕೆಲಸ ಮಾಡಬೇಕು ಅನ್ನೋದನ್ನು ನಾವು ಇದರಲ್ಲಿ ಬರೆದಾಗ ನಾವು 100% ನಾವು ಅದನ್ನು ಮಾಡ್ತೀವಿ. ಅದರಲ್ಲಿ ಡೌಟೇ ಇಲ್ಲ. ನೋಡಿ, ನಾನು ಇವಾಗ ಏನು ಮಾಡ್ತಾಯಿದ್ದೀನಿ, ಒಂದು ಸ್ಟಿಕ್ಕಿ ನೋಟ್ಸಲ್ಲಿ ಡಿಸೈನ್ ಥರ ಕಟ್ ಮಾಡಿಕೊಂಡು ಅಂಟಿಸ್ಕೊತಾ ಇದ್ದೀನಿ. ಇದೆಲ್ಲ ನಾನು ಓನಾಗಿ ಮಾಡ್ತಾ ಇರೋದು. ನಿಮಗೆ ಹೆಂಗೆ ಬೇಕೋ ನೀವು ಆ ಥರ ಡಿಸೈನ್ನ ಮಾಡಿಕೊಂಡು ಅಂಟಿಸ್ಕೊಂಡು ಡೈರಿನ ಕಲರ್ಫುಲ್ಲಾಗಿ ಅಥವಾ ಜರ್ನಲ್ನ ಕಲರ್ಫುಲ್ಲಾಗಿ ಮಾಡ್ಕೋಬೋದು. ನೋಡಿ, ನೋಡ್ತಾ ಹೋಗಿ, ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ನೀವು ಏನೇ ಮಾಡಬೇಕು ಅಂತ ಆಸೆ ಇದ್ದರು, ನೀವೇನೇ ಬರೀಬೇಕು ಅಂತ ಮಾಡಿದ್ರು, ದಯವಿಟ್ಟು ಒಂದು ಸತಿ ಬರೀರಿ. ನೀವು ಆ ಕೆಲಸನ ಮಾಡ್ತೀರಾ, ನೀವು ಅಚೀವ್ ಮಾಡ್ತೀರಾ. ಇದು ನನಗೆ ಪರ್ಸ್ನಲ್ ಆಗಿ ಅನುಭವ ಆಗಿರೋದನ್ನು ನಾನು ಹೇಳ್ತಾ ಇರೋದು. ನಮ್ಮ ಮನಸ್ಸಿನ ಭಾವನೆಗಳನ್ನು ಅಕ್ಷರ ರೂಪಕ್ಕೆ ತಂದಾಗ ಅದಾಗೋ ಖುಷಿನೇ ಬೇರೆ. ನಾನಿವಾಗ ನೋಡಿ, ಸೆಲ್ಫ್ ಕೇರ್ ಅಂದ ತಕ್ಷಣ ಬರೀ ಬಾಡಿ ಬಗ್ಗೆ ಅಥವಾ ಇನ್ನೊಂದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ತಾ ಇಲ್ಲ, ಮೈಂಡ್ ಬಗ್ಗೆ. ನಾನಿಲ್ಲಿ ಹೆಡ್ಡಿಂಗ್ ಬರ್ಕೊತಾ ಇದ್ದೀನಿ ಫಾರ್ ಮೈಂಡ್ ಅಂತ. ನಾನು ಇನ್ನೊಂದು ಸ್ಟಿಕ್ಕಿ ನೋಟ್ಸ್ನ ತೊಗೊಂಡು ಇಲ್ಲಿ ಹಚ್ಕೋತಾ ಇದ್ದೀನಿ. ಹೀಗೆ ಮಾಡಬೇಕು ಅಂತ ಏನಲ್ಲ, ನಿಮಗೆ ಹೆಂಗೆ ಇಷ್ಟನೋ ಆ ಥರ ನೀವು ಮಾಡ್ಬೋದು. ನೋಡಿ, ಈ ಥರ 4-5 ಕಲರ್ ಶೀಟ್ಸ್ನ ತೊಗೊಂಡಿದ್ದೀನಿ, ಸ್ಕ್ವೇರ್ ಶೇಪಲ್ಲಿ ಅಥವಾ ರೆಕ್ಟ್ಯಾಂಗಲ್ ಶೇಪಲ್ಲಿ. ಒಂದ್ರ ಕೆಳಗೆ ಒಂದು ಸ್ಟಿಕ್ ಮಾಡಿ, ನೋಡಿ, ಅದನ್ನು ನಾವು ಓಪನ್ ಮಾಡಿದ್ರೆ ಒಳಗಡೆ ಏನಾದರೂ ಇಂಪಾರ್ಟೆಂಟ್ ಬರೀಬೋದು. ನೋಡಿ, ಈ ಥರ. ನೋಡಿ, ನಾನು ಇದನ್ನು ಡಿಫ್ರೆಂಟಾಗಿ ಮಾಡ್ತಾಯಿದ್ದೀನಿ. ಒಂದು ಎನ್ವಲೋಪ್ ಸಿಂಪಲ್ ಒಂದು ಸ್ಕ್ವೇರ್ ಪೇಪರ್ ತೊಗೊಳೋದು. ನಾನು ಯಾವ ಥರ ಮಾಡಿಸ್ತಾ ಇದ್ದೀನಿ ಆ ಥರ ಮಾಡಿಬಿಟ್ಟು ಆ ಕಡೆ ಗ್ಲೂ ಸ್ಟಿಕ್ ಹಚ್ಕೊಂಡು ಅಂಟಿಸ್ಕೊಂಡ್ರೆ ನಿಮ್ಮ ಎನ್ವಲೋಪ್ ಅಥವಾ ಒಂದು ಲೆಟರ್, ಪರ್ಸ್ನಲ್ ಲೆಟರ್ ರೆಡಿ ಆಗುತ್ತೆ. ನೀವು ಇದನ್ನು ಎಲ್ಲಂದರಲ್ಲಿ ಬೇಕಾದರೆ ಸ್ಟಿಕ್ ಮಾಡಿಕೊಂಡು ಅದರೊಳಗಡೆ ನಿಮ್ಮ ಪರ್ಸ್ನಲ್ ಒಪಿನಿಯನ್ಸ್ ಅಥವಾ ಇಂಟ್ರೆಸ್ಟಿಂಗ್ನ ಅದರೊಳಗಡೆ ಹಾಕೋಬೋದು. ನೆಕ್ಸ್ಟ್ ನೋಡಿ, ನಾನು ಇನ್ನೊಂದು ಪೇಪರ್, ಸ್ಕ್ವೇರ್ ಪೇಪರ್ ತೊಗೊಂಡು ಯಾವ ರೀತಿ ಮಾಡ್ತಾಯಿದ್ದೀನಿ ಅಂತ. ಇದನ್ನು ಸ್ವಲ್ಪ ಡಿಫ್ರೆಂಟಾಗಿ ನಮ್ಮ ಥಾಟ್ಸ್ ಬರೆಯೋಕ್ಕೆ ನೋಡಿ ಈ ಥರ ಮಡ್ಚ್ಕೋಬೇಕು. ಇದನ್ನು ಒಂದು ಪೇಪರ್ ಒಳಗಡೆ ಹಾಕಿ ನೋಡಿ, ಆ ಕಡೆ ಗ್ಲೂ ಹಚ್ಕೊಂಡು ಅಂಟಿಸ್ಕೊತಾ ಇದ್ದೀನಿ. ನೋಡಿ, ಅದನ್ನ ಓಪನ್ ಮಾಡಿದ್ರೆ ಆ ಥರ ನಾವು ಅದರೊಳಗಡೆ ಮೆಸೇಜ್ ಬರ್ಕೋಬೋದು. ಎಸ್, ನೋಡಿ, ಓಪನ್ ಮಾಡೋಕ್ಕೆ ಬರೋದೈತೆ. ನೀವು ಅದಕ್ಕೇನಾದರೂ ಡೆಕೋರ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನೋಡಿ, ನನ್ನ ಹತ್ರ ನಾನೇ ಓನಾಗಿ ಪೇಂಟ್ ಮಾಡಿದ್ದ ಬಟರ್ಫ್ಲೈ ಇತ್ತು, ನಾನು ಅದನ್ನು ಹಚ್ಕೊಳ್ತಾ ಇದ್ದೀನಿ. ನಿಮಗೇನು ಇಷ್ಟ
ನಿಮ್ಮ ಹತ್ರ ಏನೇ ಸ್ಟಿಕ್ಕರ್ಸ್ ಇದ್ರೂ ಅದನ್ನ ನೀವು ಹಚ್ಕೊಳ್ಳಿ. ಆಮೇಲೆ ಈ ಥರ ಶೈನಿಂಗ್ ಕಲರ್ ಪೇಪರ್ಸ್ ಅಥವಾ ಏನೋ ಇದ್ರೂ ನಾನು ಅದರಲ್ಲಿ ಅದು ಒಂದು ಸಪ್ರೇಟ್ ನೋಟ್ಸ್ ಮಾಡೋಕ್ಕೆ ಹಚ್ಕೊಳ್ತಾ ಇದ್ದೀನಿ. ಸಪ್ರೇಟ್ ಪಾರ್ಟಿಷನ್ ಮಾಡಿದ್ದೀನಿ. ನಾನು ಅದರೊಳಗಡೆ ಏನು ಮಾಡಬಾರ್ದು ಅಂತ ಬರೀತೀನಿ. ಸ್ಟಾಪ್ ಥಿಂಕಿಂಗ್, ಏನನ್ನು ಯೋಚನೆ ಮಾಡಬಾರ್ದು ಅನ್ನೋದನ್ನು ಬರೀತೀನಿ. ಅದಕ್ಕೆ ನನ್ನಲ್ಲಿ ರೆಡ್ ಮಾರ್ಕಲ್ಲಿ ಟೇಪ್ ಹಚ್ಕೊಂಡಿದ್ದೀನಿ. ಇನ್ನೊಂದು ಐಡಿಯಾ ಹೇಳೋದಾದರೆ, ಮನೇಲಿರ್ತಕ್ಕಂಥ ಮ್ಯಾಗ್ಝಿನ್ಸ್, ನ್ಯೂಸ್ ಪೇಪರ್, ಮಕ್ಕಳ ಹಳೆಯ ಪುಸ್ತಕ ಏನೇ ಇದ್ರೂ ಅದರೊಳಗಡೆ ನಿಮಗೆ ಏನು ಬೇಕು ಇಮೇಜಸ್ನ ನಾವು ಅದನ್ನು ಕಟ್ ಮಾಡಿ ನಮ್ಮ ಹತ್ರ ಇಟ್ಕೊಂಡ್ರೆ, ನಮಗೆ ಈ ಥರ ಡೈರಿ ಬರೀಬೇಕಾದ್ರೆ ಯಾವುದಕ್ಕೆ ಮ್ಯಾಚ್ ಆಗುತ್ತೆ ಏನಂತ ಅನ್ನೋದನ್ನು ನಾವೇ ಓನಾಗಿ ಸ್ಟಿಕ್ಕರ್ಸ್ನ ಮಾಡ್ಕೋಬೋದು. ನೋಡಿ, ನನ್ನಲ್ಲಿ ಪಿಲ್ಲೋ ಚಿತ್ರ ಇತ್ತು, ಅದನ್ನು ಹಚ್ಕೊಳ್ತಾ ಇದ್ದೀನಿ. ಅಂದರೆ ಫಾರ್ ಬಾಡಿ, ದೇಹಕ್ಕೆ ನಿದ್ದೆ ಇಂಪಾರ್ಟೆಂಟ್ ಅಲ್ವಾ, ಸೊ ಅದಕ್ಕೆ ಮ್ಯಾಚ್ ಆಗುತ್ತೆ ಅಂತ ನಾನಲ್ಲಿ ರಿಲ್ಯಾಕ್ಸಿಂಗ್ ಅಂತ ಹೇಳ್ಬಿಟ್ಟು ಪಿಲ್ಲೋಸ್ ಚಿತ್ರನ ಹಾಕಿದ್ದೀನಿ. ಮೈಂಡಿಗೆ ಏನು ಮಾಡಬೇಕು ಅಂದರೆ ಮೆಡಿಟೇಷನ್ ಮಾಡೋದು, ಆವಾಗವಾಗ ಪುಸ್ತಕಗಳನ್ನು ಓದಬೇಕು ಅಂತ ಬರ್ಕೊಳ್ತಾ ಇದ್ದೀನಿ. ನಾನು 100% ಮಾಡೋದಕ್ಕೆ ಅದನ್ನು ಬರಿತಾ ಇರೋದು. ನೀವೇನು ಮಾಡ್ತೀರ ಅದನ್ನ ನೀವು ಬರೀಬೇಕು. ನೆಕ್ಸ್ಟ್ ಸೆಲ್ಫ್ ಟೈಮ್, ಅಂದರೆ ನಮಗೋಸ್ಕರ ನಾವು ಒಂದು ಸ್ವಲ್ಪ ಟೈಮ್ನ ಇಟ್ಕೊಳ್ಳೋದು. ನೆಕ್ಸ್ಟು ಲಿಸನ್ ಟು ಮ್ಯೂಸಿಕ್. ಆಮೇಲೆ ನೋಡಿ, ಗೋ ಟು ಇನ್ಸ್ಟಾ ಅಂತ ನಾನು ಇನ್ಸ್ಟಾಗ್ರಾಮ್ ಚಿತ್ರ ಯಾವುದೋ ಮ್ಯಾಗ್ಝಿನಲ್ಲಿ ಕಟ್ ಮಾಡ್ಕೊಂಡಿದ್ದೆ, ನಾನು ಅದನ್ನು ಅಂಟಿಸ್ತಾ ಇದ್ದೆ. ಆವಾಗವಾಗ ಬೇಜಾರಾದರೆ ಇನ್ಸ್ಟಾ ಓಪನ್ ಮಾಡಿ ನೋಡೋದು ಅಂತ, ಮೈಂಡ್ ರಿಲ್ಯಾಕ್ಸ್ ಆಗೋಕ್ಕೆ. ಓಕೆ, ಬಾಡಿ ನಾನೇನು ಬರೀತಾ ಇದ್ದೀನಿ ನೋಡಿ, ಸ್ವಲ್ಪ ನಿದ್ದೆ ಮಾಡಬೇಕು, ರಿಲ್ಯಾಕ್ಸ್ ಆಗಬೇಕು. ಜೊತೆಗೆ ಡ್ರಿಂಕ್ ಲಾಟ್ ಆಫ್ ವಾಟರ್, ನೀರನ್ನು ಜಾಸ್ತಿ ಕುಡಿಬೇಕು ಅಂತ ಬರ್ಕೊಳ್ತಾ ಇದ್ದೀನಿ. ನೆಕ್ಸ್ಟು ಅಪ್ಲೈ ಫೇಸ್ ಮಾಸ್ಕ್, ಆವಾಗವಾಗ ಸ್ಕಿನ್ ಕೇರ್ನ ಮಾಡೋದು, ಎಕ್ಸಸೈಸ್ ಮಾಡೋದು, ಬಾಡಿ ಕೇರ್ ಮಾಡ್ಕೊಳ್ಳೋದು, ಹೇರ್ ಕೇರ್ ಮಾಡೋದು, ಡ್ರಿಂಕ್ ಟೀ, ಎನರ್ಜಿ ಬೂಸ್ಟ್. ನೆಕ್ಸ್ಟು ಹೆಲ್ದಿ ಫುಡ್ನ ತೊಗೊಳ್ಳೋದು, ಹ್ಯಾಬಿಟ್ನ ಮಾಡ್ಕೋಬೇಕು ಅಂತ ಬರಿತಾ ಇದ್ದೆ. ನೆಕ್ಸ್ಟ್ ವಾಟ್ ಟು ಡೂ, ಏನು ಮಾಡೋಣ ಅಂತದನ್ನು ನೋಡೋಣ. ಥಿಂಕ್ ಪಾಸಿಟಿವ್ ಆಗಿ ಯೋಚನೆ ಮಾಡೋದು ಆಲ್ವೇಸ್ ವೆರಿ ಇಂಪಾರ್ಟೆಂಟ್. ಆಮೇಲೆ ಡ್ರಾ, ಪೇಂಟಿಂಗ್, ನನಗೆ ಪೇಂಟಿಂಗ್ ಇಷ್ಟ, ನಾನು ಪೇಂಟಿಂಗ್ ಮಾಡ್ತೀನಿ. ಅಥವಾ ಡೂ ಆರ್ಟ್ ಆ್ಯಂಡ್ ಕ್ರಾಫ್ಟ್ ಮಾಡೋದು. ಆಮೇಲೆ ನಿಮಗೆ ಎಷ್ಟು ಬೇಕೋ ಅಷ್ಟು ಪಾಯಿಂಟ್ಸ್ನ ನೀವು ಇದರೊಳಗಡೆ ಬರ್ಕೋಬೋದು. ಡೆಕೋರೇಟ್ ಯುವರ್ ಹೌಸ್, ಮನೇನ ಡೆಕೋರೇಟ್ ಮಾಡಿಟ್ಕೋಬೋದು. ಕ್ಲೀನ್ ಮಾಡಿಟ್ಕೊಳೋದು ಹೌಸ್ನ, ಕಿಚನ್ನ, ರೂಮ್ನ. ಕುಕ್ ಮಾಡೋದು. ಥಿಂಕ್ ಮಾಡ್ತಾ ಬರಿತಾ ಇದ್ದೀನಿ ನಾನು. ಲಿಸನ್ ಟು ಮ್ಯೂಸಿಕ್. ಬುಲೆಟ್ ಜರ್ನಲಿಂಗ್. Watching movies, having desserts, talking to mom. ನಿಮ್ಮ ಇಷ್ಟ ಆದವ್ರಿಗೆ ಜೊತೆ ಮಾತಾಡೋದು, ದಟ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಆಗುತ್ತೆ ಮನಸ್ಸಿಗೆ. ನೆಕ್ಸ್ಟು ಟೇಕ್ ಸೆಲ್ಫ್ ಟೈಮ್. ಸ್ಟಾಪ್ ಥಿಂಕಿಂಗಲ್ಲಿ ಏನು ಬರಿತಾ ಇದ್ದೀನಿ, ಏನನ್ನು ಮಾಡಬಾರ್ದು ಅಂದರೆ ಸ್ಟಾಪ್ ನೆಗೆಟಿವ್ ಟಾಕ್, ನನ್ನಿಂದ ಆಗಲ್ಲ ಅನ್ನೋದನ್ನು ಬಿಡಬೇಕು. ಸ್ಟಾಪ್ ಕಂಪೇರಿಂಗ್, ನಿಮ್ಮನ್ನು ಇನ್ನೊಬ್ಬರ ಜೊತೆ ಕಂಪೇರ್ ಮಾಡೋದನ್ನು ಮೊದಲು ಬಿಡಬೇಕು. ಸ್ಟಾಪ್ ಗೋಯಿಂಗ್ ಆನ್ ಸೋಷಿಯಲ್ ಮೀಡಿಯಾ ಆಫನ್, ತುಂಬ ಜಾಸ್ತಿ ಸೋಷಿಯಲ್ ಮೀಡಿಯಾ ಯೂಸ್ ಮಾಡಬಾರ್ದು ಅಂತ ಬರಿತಾ ಇದ್ದೀನಿ. ಸ್ಟಾಪ್ ಎಕ್ಸ್ಪೆಕ್ಟ್ ಮಾಡೋದನ್ನು ಬಿಡಬೇಕು, ಒಳ್ಳೆ ಖುಷಿಯಾಗಿರೋಕ್ಕೆ ಸಾಧ್ಯ ಅಂತ ಬರ್ಕೊಳ್ತಾ ಇದ್ದೀನಿ. ಸ್ಟಾಪ್ ಥಿಂಕಿಂಗ್ ಐ ಆಮ್ ನಾಟ್ ಗುಡ್, ನಾನು ಕರೆಕ್ಟಾಗಿಲ್ಲ ಅಂತ ಅಂದ್ಕೊಳ್ಳೋದನ್ನು ಮೊದಲು ಕೈ ಬಿಡಬೇಕು.
ಸ್ಟಾಪ್ ಜಂಕ್ ಐಟಮ್ಸ್ನ ಬಿಡಬೇಕು ಅಂತ ಬರಿತಾ ಇದ್ದೀನಿ. ನೆಕ್ಸ್ಟು ಅದೇ ರೀತಿ ನಿಮ್ಮ ಪುಸ್ತಕದಲ್ಲಿ ಜರ್ನಲ್ನಲ್ಲಿ ಏನೇ ನಿಮಗೆ ಅಕ್ಷರಗಳು ಸಿಕ್ಕರೋ ಅದನ್ನು ನಾವಲ್ಲಿ ಕಟ್ ಮಾಡಿಕೊಂಡು ಇಟ್ಕೊಳ್ಳೋಣ. ನೋಡಿ, ಹ್ಯಾಪಿ ಅಂತ, ಖುಷಿಯಾಗಿರೋಣ ಅಂತ ಆದಮೇಲೆ ಬರಿತಾ ಇದ್ದೀನಿ, ಅಂಟಿಸ್ತಾ ಇದ್ದೀನಿ ಸ್ಟಿಕ್ಕರ್. ನೆಕ್ಸ್ಟ್ ಆಲ್ವೇಸ್ ರಿಮೆಂಬರ್ ಅಂತ ನಾನಿಲ್ಲಿ ಪರ್ಸ್ನಲ್ ನೋಟ್ ಬರ್ಕೊಳ್ತಾ ಇದ್ದೀನಿ. ಅದರೊಳಗಡೆ ಏನು ಬರಿತೀನಿ, ಯು ಆರ್ ವ್ಯಾಲ್ಯೂಡ್, ಯು ಆರ್ ವ್ಯಾಲ್ಯೂಡ್, ನಿನಗೆ ವ್ಯಾಲ್ಯೂ ಇದೆ ಅಂತ ನಾನು ಬರ್ಕೊಳ್ತಾ ಇದ್ದೀನಿ. ನೆಕ್ಸ್ಟು ಎವ್ರಿಥಿಂಗ್ ವಿಲ್ ಬಿ ಓಕೆ, ಎಲ್ಲ ಒಳ್ಳೆಯದಾಗುತ್ತೆ ಅಂತ ನಾನು ಬರ್ಕೊಳ್ತಾ ಇದ್ದೀನಿ. ಎಲ್ಲ ಒಳ್ಳೆಯದಾಗುತ್ತೆ ಅಂತ ಅಂದ್ಕೊಂಡ್ರೆ ಎಲ್ಲ ಒಳ್ಳೆಯದಾಗುತ್ತೆ. ನೆಕ್ಸ್ಟ್ ಇನ್ನೊಂದೇನೋ ಬರ್ಕೊಳ್ತಾ ಇದ್ದೀನಿ, ಇಟ್ಸ್ ಓಕೆ ಟು ಹ್ಯಾವ್ ಬ್ಯಾಡ್ ಡೇಸ್. ಕೆಟ್ಟ ದಿನಗಳು ಬಂದರೆ ಚಿಂತೆ ಮಾಡೋದು ಬೇಕಾಗಿಲ್ಲ, ಬರುತ್ತೆ ಹೋಗುತ್ತೆ ಅಂತ. ಆಮೇಲೆ ಈಟ್ ಲೈಕ್ ಎ ಚಾಂಪಿಯನ್ ಎವ್ರಿ ಡೇ ಅಂತ ಅಲ್ಲೊಂದು ಸ್ಟಿಕ್ಕರ್ನ ಅಂಟಿಸ್ಕೊಳ್ತಾ ಇದ್ದೀನಿ. ನೆಕ್ಸ್ಟು ನಾನು ಇದನ್ನು ನೋಡಿ ಈ ಥರ ಪರ್ಸ್ನಲ್ ನೋಟ್ನ ಬರೆದು ಇಟ್ಕೊಳ್ಳೋಕ್ಕೆ ಆ ಎನ್ವಲಪ್ ಒಳಗಡೆ ಹಾಕ್ಕೊಳ್ತಾ ಇದ್ದೀನಿ, ಪರ್ಸ್ನಲ್ ಲೆಟರ್ ಒಳಗಡೆ. ಓಪನ್ ಮಾಡಿದರೆ ನಮ್ಮ ಚಿಕ್ಕ ಪುಟ್ಟ ಆಸೆಗಳು ಏನಾದ್ರು ಮಾಡಬೇಕಂತಿರುತ್ತೋ ಅದನ್ನ ಹೊರಗಡೆ ಬರೆದು ಅಂಟಿಸ್ಕೊಳ್ತಾರೆ. ಯಾವುದೇ ಸ್ಟಿಕ್ಕರ್ಸ್ ಅದಕ್ಕೆ ಮ್ಯಾಚಿಂಗ್ ಅಂತ ಅನಿಸಿದ್ರೆ ನಾನಲ್ಲಿ ಒಂದು ಹುಡುಗಿ ಖುಷಿಯಾಗಿ ಕುಣಿತಾ ಇರೋ ಚಿತ್ರನ ಹಚ್ಕೊಂಡಿದ್ದೀನಿ. ಅದನ್ನು ಲವ್ ಟು ಡೂ, ಏನು ಮಾಡಿದ್ರೆ ಇಷ್ಟ ಅನ್ನೋದನ್ನ ನಾನಲ್ಲಿ ಪರ್ಸ್ನಲ್ ನೋಟ್ ಥರ ಬರೆದು ಇಟ್ಕೊಳ್ತಾ ಇದ್ದೀನಿ. ಬಿಲೀವ್ ಇನ್ ಯುವರ್ ಸೆಲ್ಫ್, ನಿಮ್ಮ ಮೇಲೆ ನಂಬಿಕೆ ಇಟ್ಕೊಳ್ಳಿ. ಅಪ್ರಿಷಿಯೇಟ್ ಯುವರ್ ಲೈಫ್, ನಿಮ್ಮ ಜೀವನವನ್ನು ಅಪ್ರಿಷಿಯೇಟ್ ಮಾಡಿ. ನೋಡಿ ಈ ಥರ ಬಾರ್ಡರ್ಸ್ನ, ಇದು ಒಂಥರ ಡಿಸೈನ್. ನಾನು ತುಲಿಪ್ ಫ್ಲವರ್ನ ಮಾಡ್ತಾಯಿದ್ದೀನಿ ಇಲ್ಲಿ. ಅದರೊಳಗಡೆ ಏನಾದರೂ ಬರ್ಕೊಳಕ್ಕೆ ಮುಖ್ಯ. ಬ್ರೀತ್ ಫ್ರೆಶ್ ಏರ್ ಅಂತ ಬರೀತಾರೆ. ನೋಡಿ, ರೆಡಿ ಆಯಿತು ನಮ್ಮ ಜಂಕ್ ಜರ್ನಲ್ ಅಥವಾ ಆರ್ಟ್ ಜರ್ನಲ್. ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇದೆ. ಸೆಲ್ಫ್ ಕೇರ್ ಬಗ್ಗೆ ನಾನು ಇದರಲ್ಲಿರೋದನ್ನು 100% ಮಾಡೇ ಮಾಡ್ತೀನಿ. ನಿಜವಾಗ್ಲೂ ನೀವು ಒಂದ್ಸತಿ ಟ್ರೈ ಮಾಡಿ. ಮನಸ್ಸಿನಲ್ಲಿರೋ ಮಾತುಗಳನ್ನು ಅಕ್ಷರ ರೂಪಕ್ಕೆ ತಂದಾಗ ಅದನ್ನು ನಾವು ಕಾರ್ಯರೂಪಕ್ಕೆ ತಂದೇ ತರ್ತೀವಿ. ಅದರಲ್ಲಿ ಯಾವುದೇ ರೀತಿ ಡೌಟ್ ಇಲ್ಲ. ಸೊ ಸ್ಟಾಪ್ ಥಿಂಕಿಂಗ್, ಸ್ಟಾರ್ಟ್ ರೈಟಿಂಗ್. ಹೋಪ್ ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೊತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. Thank you so much.